ಯಾರು ಪ್ರೊಸೀಡಿಂಗ್ ಬರಲಾರ್ದಕ್ಕೆ ನಾನು ಹಲವು ಸಾರಿ ಜಗಳ ಆಡ್ತೀನಿ. ಪ್ರೊಸೀಡಿಂಗ್ ಬೇರೆ ಯಾರು ಬರೀಬೇಕು. ನಾವು ಏನು ಹೇಳ್ತೀವಿ ನೀವು ಏನು ಬರ್ಕೊಳ್ಳೋದ್ರಿ ಹೆಂಗೆ ಆಗ್ತದೆ ಬರೀ ಇಲ್ಲಿ ನಾವು ರಿಕಾರ್ಡಿಂಗ್ ಮಾಡತ್ತೀವಿ ಅಂತ ರಿಕಾರ್ಡಿಂಗ್ ಮಾಡ್ತೀವಿ. ಆ ನಂತರ ಎಲ್ಲ ಕುಂತು ಬಂದಿದ್ದೀವಿ. ಓಕೆ ಅಂತ ಈ ಹಗಲೆಲ್ಲ ಯಾಕೆ ಹೇಳಿ ಅಂತ ನಾನು ಓಕೆ ಅಪ್ಪ ಹಾಗೆ ಆಗಲಿ. ಆಮೇಲೆ ನಾ ಮಾರನೇ ಇದಕ್ಕೆ ಸಭೆಗೆ ಹೋದಾಗ ಆ ಪ್ರೊಸೀಡಿಂಗ್ ಚೇಂಜ್ ಇತ್ತು. ಪ್ರೊಸೀಡಿಂಗ್ ಏನಪ್ಪ ನಾವು ಇಲ್ಲೇ ಎಲ್ಲ ವಿರೋಧ ಮಾಡಿದ್ದೀವಿ ಚರ್ಚೆನೇ ಆಗಿಲ್ಲ ಇವೆಲ್ಲ ಹೆಂಗೆ ಮಾಡು ಅಂತ ಇಲ್ಲೆಲ್ಲ ಮಾಡಿದೆವು. ಆ ಪ್ರೊಸೀಡಿಂಗ್ ಎಲ್ಲ ಕೊಡು ಅಂತಂದೆ. ಅಂದ್ರೆ ಪ್ರೊಸೀಡಿಂಗ್ ಇಲ್ಲ ರಿಕಾರ್ಡಿಂಗ್ ಆ ರಿಕಾರ್ಡಿಂಗ್ ಕೊಡು ಅಂತ ಲೆಟರ್ ಕೂಡ ಕೊಡ್ತೀನಿ ಅಂತ ಲೆಟರ್ ಕೊಟ್ಟೆ. ಲೆಟರ್ ಕೊಟ್ಟ ಮೇಲೆ ಅವ್ರಿಬ್ಬರೇ ಎಲ್ಲರೂ ಯಾರು ಮೆಂಬರ್ಗಳು ನಾನಾಗಲಿ ರಹೀಮ್ ಖಾನ್ ಅವರಾಗಲಿ ಮಲ್ಕಾಪುರ್ ಅವರಾಗಲಿ ಬರೀ ಅಟೆಂಡೆನ್ಸ್ ಮಾತ್ರ ಸೇಮ್. ನೋಡಿ ಸರ್ಕಾರದ ಆದೇಶ ಇದು ರಿಪೋರ್ಟ್ ಹೋದ್ಮೇಲೆ ಇದು ಆದೇಶ ಸರ್ಕಾರ ಆದೇಶದಲ್ಲಿ ಸ್ಪಷ್ಟ ಆದೇಶ ಇಲ್ಲ. ಇವರು ಟಿಪ್ಪಣಿ ಬರ್ಕೊಟ್ಟಿನಾಗಿದೆ ಆರ್ಥಿಕ ನಷ್ಟ ಉಂಟಾಗಿದ್ದಲ್ಲಿ ಅಂದ್ರೆ ಮತ್ತೆ ಇವ್ರು ಮತ್ತೆ ಎನ್ಕ್ವೈರಿ ಮಾಡ್ಬೇಕು ಉಂಟಾಗಿದೆ ಅಂತ ಹೇಳಿ. ಫಸ್ಟ್ ಪ್ರೊಸೀಡಿಂಗ್ ನೀವು ಇಂಪ್ಲಿಮೆಂಟ್ ಮಾಡಿ ಆ ನಂತರ ನೀವು ಎನ್ಕ್ವೈರಿ ಮಾಡ್ತಾ ಇಲ್ಲ ಅಂದ್ರೆ ಬಿಟ್ಟು ಉಂಟಾಗಿದ್ದಲ್ಲಿ ಅಂತಿದ್ದಾರೆ. ಅದ್ರ ಸಲುವಾಗಿ ಪ್ರೊಸೀಡಿಂಗ್ ಮಾಡಿದ್ರಿ ಅದು ಪ್ರೊಸೀಡಿಂಗ್ ಅವ್ರು ಪ್ರೊಸೀಡಿಂಗ್ ಕೊಟ್ಟಾರೆ. ಯಾರು ಇನ್ಕ್ವೈರಿ ಮಾಡಿದ್ರೆ ಪ್ರೊಸೀಡಿಂಗ್ ಕೊಟ್ಟಾರ ಅವ್ರು. ಸರಿ ಸರಿ ಈ ಆದೇಶ ಅವ್ರಿಗೆ ಒಂದು ಪ್ರೊಸೀಡಿಂಗ್ ಕೊಟ್ಟಾರ ಒಂದು ಕಾಪಿ ಬುಡ ಕಮಿಷನರ್ ಈ ಆದೇಶವನ್ನು ಪಾಲನೆ ಮಾಡ್ಬೇಕಾ? ಹೌದು ಕಮಿಷನರ್ ಈ ಆದೇಶ ಪಾಲನೆ ಮಾಡ್ಬೇಕು. ಈ ಆದೇಶದಲ್ಲಿ ಏನಿದೆ ನೀವೇ ಓದಿ ಲಾಸ್ಟ್. ಈ ಆದೇಶದಲ್ಲಿ ಏನಿದೆ ಕೊನೆಯ ಆದೇಶ ಈಗ ಆದೇಶ ನೋಡ್ರಿ ಫಸ್ಟ್ ಬೇರೆ ಆದೇಶ ಅಲ್ಲ ಲಾಸ್ಟ್ ಬೇರೆ ಆದೇಶ ಹೌದಾ? ಮತ್ತು ಪುನಃ ವಿಚಾರ ಮಾಡ್ಲಿಕ್ಕೆ ಅಧಿಕಾರ ಅದ. ಈ ಪ್ರೊಸೀಡಿಂಗ್ ಕೊಟ್ಟೇವ್ರಿಗೆ ಆದೇಶ ಕೊಟ್ಟಾರ. ಆ ಆದೇಶ ಕನ್ಫರ್ಮ್ ಇರೋದ ಮಾಡ್ಲಿ ಬೇಡಲ್ಲ ಆದ್ರೆ ಕೇಸ ಬುಕ್ ಮಾಡ್ತಾರೆ. ಲಾಸ್ಟ್ ಆದಾಗ ಕ್ಲಿಯರ್ ಮಾಡ್ತಾರೆ ಸರ್. ಅದು ಇಮಿಡಿಯೇಟ್ ಅವ್ರ ಮೇಲೆ ಏನಾದ್ರು 409 ಇದ್ರ ಪ್ರಕಾರ ಕಿಮ್ಮತ್ ಮುಖಾಂತರ ದಾವೆ ಮಾಡಿರ್ತಾರೆ. ಆಲ್ರೆಡಿ ಅದ ಈಗ ಈ ರೀತಿ ಆರ್ಡರ್ ಒಬೆ ಮಾಡಿಲ್ಲ ಅಂದ್ರೆ ಆಯುಕ್ತರ ಮೇಲೆ ಕೇಸ ಬರಿಬೇಕಾಯ್ತಲ್ಲ. ಇಷ್ಟೊಂದು ಬರಿಬೇಕಲ್ಲ ಅದೇ ಮಾಡಿ ಅವ್ರು ಒಂದ್ ಹೇಳಿ ಅವ್ರು ಆ ವಿಚಾರ ಡಿಲೇ ಮಾಡಿ ಪ್ರಾಕ್ಟೀಸ್ ಯೂಸ್ ಮಾಡಿದ್ರೆ ಅದು ಪತ್ರ ಬರೆದು ಕನ್ಫರ್ಮೇಶನ್ ಕೇಳ್ಬೇಕಾ? 20 ದಿವಸ ಆಯ್ತು ಇದ್ರಲ್ಲಿ ಆಯುಕ್ತರದ್ದು ಕೈವಾಡಿಲ್ಲ ಅಂತ ನನಗೆ ಸಂಶಯ ಪಡ್ತಾರೆ. ಆಯುಕ್ತರು ಮಾತಾಡಿ ಮಾಡಿಲ್ಲ ಅಂತ ಕೇಳಿದ್ನಿ. ಮಾಡಿಲ್ಲ ಇನ್ನ ಅದು ಏನೋ ಲೆಕ್ಕ ಮಾಡ್ತೀನಿ. ಲೆಕ್ಕ ನೀವ್ ಯಾವಾಗ ಮಾಡ್ತೀರಪ್ಪ? FR ಮಾಡ್ರಿ ಆಮೇಲೆ ಲೆಕ್ಕ ಮಾಡ್ಬೇಕು ಕೊಡ್ರಿ ಅಂತ ಹೇಳಿ. ಕೋಟ್ಯಾಂತರ ರೂಪಾಯಿ ಅಷ್ಟು ಮಾಡಬಲ್ಲ ಲೆಕ್ಕ ಮಾಡ್ಬೇಕು. ಕೋಟ್ಯಾಂತರ ರೂಪಾಯಿ ಅಷ್ಟೇ. ಅದು ವಿಚಾರಣೆ ಮಾಡೋದು ಅವ್ರ ನೋಡ್ರಿ. ನಾ ಮಾರಾಟ ಮಾಡಿದ್ನಿ ನಾಳೆ ಶ್ರೀನಿವಾಸ ಮಾಡ್ತೀನಿ. ಶ್ರೀನಿವಾಸ ತೊಂದರೆ ಅಂತ ನಿಮ್ಮ ಹೆಸರು ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ನೀವೇನು ಹೇಳ್ತೀರಿ? ನೀವು ಒತ್ತಾಯ ಮಾಡೋಕ್ಕಾಗಲ್ಲ, ಏನು ಹೇಳಕ್ಕಾಗಲ್ಲ. ಹೇಳ ಉದ್ದೇಶ ಈಗ ಪ್ರಕಾರ ತಗೊಂಡಿನವ್ರಿಗೆ ನಾಳೆ ತಗೊಳ್ಳೋರಿಗೆ ಏನಾಗಲ್ಲ. ಎಷ್ಟು ನೋಡಿದ್ರೆ ಅವ್ರಿಗೆ ಇಲ್ಲಿಗಲ್ ಯಾರ ಮಾರೀರು ನಾನು ಅವ್ರು ಮಾರಿದ ಗೊತ್ತಿಲ್ಲ ತಗೊಂಡಿನ್ರಿ ನೋಡಿ. ಅಪರ ಸೋದಿ ಬಂದು ನನ್ನ ಹತ್ರ ಫ್ಲಾಟ್ ತೊಳಕ್ ಬಂದ ಕೇಳ್ರಿ. ಬುಡ ನಾನೇ ಬುಡ ನನ್ನ ಹತ್ರ ಬಂದ ಬೂಡದಾಗ ನಿಮ್ದೇನು ಫೇತ್ ಇರ್ತದ. ಬೂಡದ ಮಾಡಿದ್ದು ಗೌರ್ಮೆಂಟ್ ಅಂದ್ರೆ ಕರೆಕ್ಟ್ ಆಗಿ ಇರ್ತದ ಅಂತ ಹೇಳಿ ನೀವು ತಗೋತೀರಿ. ನಾನು ಅಕ್ರಮ ಯಾಕೆ ಹೇಳ್ತೀನಿ? ಅಪ್ಪಾರಾವ್ ಯಾರು ಅರಳಿ ದೋಸ್ತ ನಿನ್ನ ಹೆಸರು ಮಾಡಿ ನಾ ಮಾರ್ಬೋದು. ಫಸ್ಟ್ ಪಾರ್ಟಿನೇ ನೀವು ನಮ್ಮ ದೋಸ್ತರ ಅಂತ ತಿಳ್ಕೊಡ್ರಿ. ನಿಮ್ಮ ಹೆಸರು ನಾನು ಖರೀದಿ ಮಾಡ್ತಾ ಅಷ್ಟೇ. ಕೆಲವು ಆಗ್ಯಾವ ಈ ತರ ಆಗ್ಯಾವ. ಜಿಲ್ಲಾಧಿಕಾರಿ
ಪ್ರಾದೇಶಿಕ ಆಯುಕ್ತರ ಇದ್ರ ನೇತೃತ್ವ ಕಮಿಟಿ ಅವ್ರ ಮೇಲೆ ಅವ್ರ ಕೆಳಗೆ ಇರ್ತಾರೆ ಟೀಚರ್ ಅವ್ರೇನ್ ಮಾಡಿದ್ರು ಮನವಿದು ಮಾಹಿತಿ ಕೊಡ್ತೀನಿ ಈ ರೀತಿ ಆಗಿಲ್ಲ ಈ ರೀತಿ ಮಾಡಿಲ್ಲ ಈ ಆಯುಕ್ತರ ಮ್ಯಾಗೂ ಕೇಳ್ತಾರೆ ಬುಕ್ ಮಾಡಿ ಅಂತ ಹೇಳ್ತೀನಿ ಆಕ್ಷನ್ ತಗೊಳ್ಳಿ ಅಂತ ಒಟ್ಟಾರೆ ಈ ರೀತಿ ಹಿಂದಿನ ಪ್ರಕ್ರಿಯೆಗಳು ಏನಿದ್ದು ಮುಚ್ಚಿ ಹಾಕುವಂತ ಪ್ರಯತ್ನ ಆಗಬಾರ್ದು. ಎಲ್ಲಾ ಸಾರ್ವಜನಿಕರಿಗೆ ಯಾರೇ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡ್ತೀವಿ. ಯಾಕಂದ್ರೆ ಈಗ ನಾವು MLC ಆಗಿದ್ದ MLC ಆದಾಗ ಏನೇನೋ ಲೂಟಿ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ರೆ ಜನರೆಲ್ಲ ಲೂಟಿ ಮಾಡ್ಕೊಂಡು ಮನೆಗೆ ಹೋದ್ರೆ ಯಾರು ಅವ್ರಿಗೆ ಅವ್ರಿಗೆ ನಮಗೂ ಹೆದರಿಕೆ ಇರ್ಬೇಕು, ಭಯ ಭಕ್ತಿ ಇರ್ಬೇಕು. ಆಮೇಲೆ ಈ ಒಂದು ಹೊಸದೇ ಸರ್ಕಾರಿ ನೌಕರರು ಅಷ್ಟೇ ನೌಕರರಲ್ಲ, ಜನಪ್ರತಿನಿಧಿಗಳ ಅವ್ರ ಮೇಲೆ ಕೆಲಸ ಹೊಸ ಬಂದಿದ್ದಾಗಿದೆ. ಅದಕ್ಕೆ ನಂದು ಅಪೀಲ್ ಇಷ್ಟೇ, ಇಮಿಡಿಯೇಟ್ ಅವ್ರ ಮೇಲೆ ಕೇಸ್ ಆಗಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು, ಆಮೇಲೆ ಲೆಕ್ಕ ಮಾಡಿ ಅವ್ರ ಮೇಲೆ ಉಸಿರು ಮಾಡಬೇಕು. ಅದೇ ರೀತಿ ಬಾಬು ಅಲಿಮೆ ಹೆಂಗೆ ಆದೇಶ ಮಾಡಿದ್ರೆ ಅದೇ ರೀತಿ ಅಭಯ್ ಕುಮಾರ್ ಮೇಲೂ ಕ್ರಿಮಿನಲ್ ಕೇಸ್ ಆಗಬೇಕು. ಅವರಿಗೆ ಈಗ ನನಗೆ ಮಾಹಿತಿ ಬಂದ ಇವ್ರು ಹೇಳಿದ್ರು ರಿಟರ್ನ್ ಆಗಿ ರಿಟರ್ನ್ಷನ್ ಮಾಡ್ಯಾರ ಅಂತ, ಮಾಡಿದ್ರು ಕೂಡ ಅವ್ರ ಮೇಲೆ ನಾನು ಒತ್ತಾಯ ಕೇಸ್ ಮಾಡಿದ್ರೆ ಏನು ಮಾಡ್ತೀವಿ? ಕೇಸ್ ಮಾಡಿದ್ರೆ ಕೇಸ್ ಮಾಡಿದ್ರೆ ನೆಕ್ಸ್ಟ್ ಹಂತ ನಾ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ನಿಮ್ಮದೇ ಬರ್ತೀನಿ. ಮೊದಲೇನಪ್ಪ ಅಂದ್ರೆ ನಮ್ಮ ದೇಶದಾಗ IPC ಸೆಕ್ಷನ್ ಇತ್ತು ಸಬ್ಜೆಕ್ಟ್, IPC 409ದಾಗ ಅದು ಆರ್ಡರ್ ಬಂದದ್ದು. ಬಟ್ ಈಗ ಏನಪ್ಪ ಅಂತಂದ್ರೆ ಭಾರತೀಯ ನ್ಯಾಯ ಸಾಹಿತ್ಯ ಅಂತ 2023 ಅಮೆಂಡ್ಮೆಂಟ್ ಆಗಿದೆ ಸರ್. ಅದು ಸಲುವಾಗಿ ಇವಾಗ ಈ ಒಂದು ಆರೋಪ ಪ್ರಕಾರ FIR ಏನಾದ್ರು ದಾಖಲಾಯಿತು ಅಂದ್ರೆ 409ದಾಗ ಆಗಲ್ಲ, 316/5 ಆಗ್ತದೆ. 316/5 ಆಯ್ತದ. ಈ 5 ಏನ್ ಹೇಳ್ತದ ಅಂತಂದ್ರ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಪಬ್ಲಿಕ್ ಸರ್ವೆಂಟ್ ಆರ್ ಬೈ ಬ್ಯಾಂಕರ್, ಮರ್ಚೆಂಟ್ ಆರ್ ಏಜೆಂಟ್ ಆರ್ ಎಕ್ಸೆಟ್ರಾ ಅಂತ ಹೇಳ್ತದೆ ಸರ್. ಇದ್ರಾಗ ಏನಪ್ಪ ಅಂದ್ರೆ ಇಂಪ್ರೆಸ್ಮೆಂಟ್ ಫಾರ್ ಲೈಫ್ ಆರ್ ಇಂಪ್ರೆಸ್ಮೆಂಟ್ ಫಾರ್ 10 years ಅಂತ ಇದೆ ಸರ್. ಅದೇ ಜೊತೆಲಿ ಏನಪ್ಪ ಅಂದ್ರೆ ವಿತ್ ಫೈನ್ ಅಂತ ಹೇಳಿದೆ. ಎಲಿಜಿಬಲ್ ಅದ, ಇದು ನಾನ್ ಎಲಿಜಿಬಲ್ ಅದ ಸರ್. ಸರ್ ಈಗ ಜುಲೈ 1 ಕಾಯ್ದೆ ಹೇಳ್ತಾ ಇದೆ. ಹೌದು ಸರ್. ಆದ್ರೆ ಅದು ನನಗೆ ಗೊತ್ತಿದ್ದಂಗೆ ಅದೇ ಪ್ರಕರಣಗಳಿಗೆ ಹೊಸ ಕಾಯ್ದೆ ಅನ್ವಯ ಆಗಲ್ಲ ನಿಮ್ಮ ಮಾಹಿತಿ. ಹೌದ್ರಿ. ಬಟ್ ಈಗ FIR ಈಗ ಇವತ್ತು FIR ಆಯ್ತು, ಇವತ್ತು ಇನ್ಸಿಡೆಂಟ್ ಇವತ್ತಾದ್ರೆ ಇದೇ ಲಾಭ ಹೌದು ಸರ್. ಫಸ್ಟ್ ಜುಲೈ ಇಟ್ಟು ಲಾಭ ಎಸ್ ಸರ್, ಇದೇ FIR ಇದೇ ಕಾನೂನು ಆಯ್ತು. ಅಂದ್ರೆ ಈ ಕೊರೋನಾ ಟೈಮ್ ಬಂದದ ಎಸ್ ಸರ್. ಸ್ವಲ್ಪ ಡಿಫ್ರೆನ್ಸ್ ಇದೆ, ಬರೀ ಅದು 10 years ಅಂತ ಹೇಳಿದ್ ಸರ್. ಈಗ ಲೈಫ್ ಇಂಪ್ರೆಸ್ಮೆಂಟ್ ಆರ್ ಸಾರಾಂಶ ಇಷ್ಟೇ, ಇಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ಏನಾಗಿದೆ ಅದರ ಬಗ್ಗೆ ಸರ್ಕಾರ ಏನು ಆದೇಶ ಮಾಡಿದೆ ಆಯುಕ್ತರಿಗೆ, ಆಯುಕ್ತರು ಕೂಡಲೇ 2 ದಿವಸಗಳಾಗಿ FIR ಮಾಡಬೇಕು, ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ರೆ ಆಯುಕ್ತರ ಸಹಿತ ನಾನು ಗವರ್ಮೆಂಟ್ಗೆ ಅಪೀಲ್ ಮಾಡ್ತೀನಿ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಒತ್ತಾಯ. ಸಾಮಾಜಿಕ ನ್ಯಾಯ ಮಾಡ್ಕೊತಾನೆ ಬಂದಿದ್ದೀವಿ ನಮ್ಮ ಸರ್ಕಾರ ಇದ್ದಾಗೆಲ್ಲ. ಇಲ್ಲಿ ಈ ಸಲ ಇಂದ 19-20 ಆದರೂ ಕೂಡ ಈಗ ಅಡ್ಜಸ್ಟ್ ಮಾಡಿ ಮುಂದೆ ಬರೋ ದಿನಗಳಲ್ಲಿ ಸರಿಪಡಿಸ್ತೀವಿ. ಸಾವಿರಾರು ಕೋಟಿ 100 ಕೋಟಿ ಅಷ್ಟು ಅಪ್ರತಪ್ರ ಮತ್ತು ಅದನ್ನು ಹೋರಾಟ ಮಾಡ್ತಾರೆ. ನಮ್ಮದು ಪ್ರಶ್ನೆ ಅಲ್ಲ, ಯಾಕಂದ್ರೆ ಹೋರಾಟ ಮಾಡ್ತಿರ್ತೀರಿ ಈ ದಿನ MLC ಗುರಿ ಇಲ್ಲ, ಹೋರಾಟ ಪಾಲಿಸಬ್ರೆ ಈಗಾಗಲೇ ನಾನು ಸ್ಟಾರ್ಟಿಂಗ್ ಪತ್ರಿಕೆಗೋಷ್ಠಿ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಹೇಳಿದೆ, 100 ಹಗರಣಗಳು ಅದಾವ ಇಲ್ಲಿ, ಎಲ್ಲಕ್ಕೂ ಡಾಕ್ಯುಮೆಂಟ್ಸ್ ಬೇಕು, ಅದು ಕೇಳ್ತೀರಿ. ಆ ಇದಕ್ಕೆ ನಾನು ನಿಮ್ಗೆ ಮಾತಾಡಲ್ಲ, ಇದು ಬೇರೆ ಮಾತ್ರ ಮಾತಾಡ್ತೀನಿ ಅಂತ ಹೇಳಿದೆ. ಅವೆಲ್ಲವೂ ಕೂಡ ನಾನು ಬೆಳಕಿಗೆ ತರ್ತೀನಿ. ನಾನು ಹೇಳಿದೆ ಹೇಳೋತ್ನಾಗ ಕೆರೆ ವಿಷಯದಾಗ ಅದು ಶಾಯಿನ ಎದುರುಗಡೆ ಇದ್ದದ್ದು ಅದನ್ನು ಸರ್ವೆ ಬರ್ದಿದ್ವಿ, ಸರ್ವೆ ಆಗಲಿಲ್ಲ. ಯಾಕೆ ಮಾಡಲಿಲ್ಲ ಅದನ್ನು ಕ್ವಶನ್ ಮಾಡಿದ್ದೀನಿ. ಅದು ಬಂದರೂ ಅದರ ಸುಮಾರು 5 ಎಕರೆನೂ ಕಡಿಮೆ ಕಾಣ್ತಾ ಇದ್ದೆ ನನಗೆ. ಅದು ಸರ್ವೆ ಮಾಡಿ ದ್ರೋಣಿ ಸರ್ವೆ ಮಾಡಿಸಬೇಕಂತ ಪ್ರಯತ್ನ ಮಾಡ್ತಿದ್ದೀನಿ. ದ್ರೋಣಿ ಇಲ್ಲಿ ಗೌರ್ಮೆಂಟ್ದಾಗ ಇಲ್ಲ, ದ್ರೋಣ್ ಅಂದ ಗುಲ್ಬರ್ಗ ಯಾರೋ ಪ್ರೈವೇಟ್ ಅಂತ ಅವ್ರಿಗೆ ಮಾತಾಡಿದ್ದೀನಿ. ಅದು ಬಂದಮೇಲೆ ದ್ರೋಣ್ಲಿಂದ ಸರ್ವೆ ಮಾಡಿಸಿ ಆಮೇಲೆ ಗೌರ್ಮೆಂಟಿಗೆ ನಾನು ಮಾಡಿದ್ದೀನಿ. ಅದ್ರ ಬಗ್ಗೆ ನೆಕ್ಸ್ಟ್